ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮಮ್ಮ ಮನೆಯಲ್ಲಿನ ಇನ್ನೊಂದು ವ್ಲಾಗ್. ನಮ್ಮ ಮನೀಶ್ ಬಂದಾಗಿಂದ ಜಾಮೂನ್ ಮಾಡು ಅಂತ ಇಟ್ಕೊಂಡ್ಬಿಟ್ಟಿದ್ದ. ನಾನು ಜಾಮೂನ್ ಮಾಡಿ ತುಂಬ ಆಲ್ಮೋಸ್ಟ್ 1 ವರ್ಷನೇ ಆಗ್ತಾ ಬಂತು. ತುಂಬ ದಿನ ಆಗೋಗಿತ್ತು ಮಾಡಿ. ಇನ್ನು ನಮ್ಮಮ್ಮನೂ ನಾವಿಲ್ಲ ಅಂದರೆ ಏನೂ ಮಾಡ್ಕೊಂಡು ತಿನ್ನೋದಿಲ್ಲ. ಸರಿ, ನನ್ನ ತಂಗಿರು ಟ್ರಿಪ್ಗೆ ಹೋಗಿದ್ರು, ಅವರು ಬರ್ತಾರೆ, ಅಷ್ಟರಲ್ಲಿ ಜಾಮೂನ್ ಮಾಡೋಣ, ನೆಕ್ಸ್ಟ್ ಡೇ ಬರ್ತೀವಿ ಅಂತ ಹೇಳಿದರು. ನಮ್ಮ ಪ್ರಗತಿ, ನಮ್ಮ ಪ್ರೀತಮ್ ಎಲ್ಲ ಬರ್ತಾರಲ್ಲ, ಅವ್ರಿಗೂ ಎಲ್ಲ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಸೇರಿಸಿನೇ ಮಾಡ್ತಾ ಇರೋದು ಒಟ್ಟಾರೆ. ನಾನು ಮನೀಶ್ ತುಂಬಾ ಕೇಳ್ತಾ ಇದ್ದ ಜಾಸ್ತಿ, ತುಂಬ ದಿನ ಆಯಿತು ಮಾಡು ಮಮ್ಮಿ ಅಂತ. ಇಲ್ಲಿ ನಾನು ಪಾಕಕ್ಕೆ ಅಂತ ಅಂದ್ಬಿಟ್ಟು 6 ಗ್ಲಾಸ್ ನೀರು ಹಾಕಿದ್ದೀನಿ. ಅದಕ್ಕೆ 2.5 ಗ್ಲಾಸಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಸ್ವಲ್ಪ ನಾವು ಸ್ವೀಟ್ ಕಡಿಮೆ ತಿನ್ನೋದ್ರಿಂದ, ಆದ್ರೂ ಕರೆಕ್ಟಾಗಿತ್ತು. ಅಷ್ಟು ಹಾಕ್ಕೊಂಡ್ರೆ ಸಾಕು. ಇಲ್ಲ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂದ್ರೆ 3 ಹಾಕ್ಕೊಳ್ಳಿ. 6 ಗ್ಲಾಸ್ಗೆ 3 ಗ್ಲಾಸ್ ಆ ಥರ. ಪಾಕ ರೆಡಿ ಆಯಿತು. ಅದಕ್ಕೆ ಏಲಕ್ಕಿ ಪುಡಿ ಮತ್ತು ರೋಸ್ ಪೆಟಲ್ಸ್ ನಮ್ಮ ಅಮ್ಮ ಗಿಡದಲ್ಲೇ ಬಿಟ್ಟಿತ್ತು. ಅದಕ್ಕೆ ಯಾವುದೇ ಥರ ನಾವು ಔಷಧಿ ಹೊಡೆದಿಲ್ಲ. ಮತ್ತು ಇದು ಪನ್ನೀರ್ ರೋಸ್. ಇದನ್ನು ಪನ್ನೀರು ಮತ್ತು ರೋಸ್ ವಾಟರ್ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಗುಲ್ಕನ್ನು ಆ ಥರ ರೋಸ್ ಇದು. ಅದರದ್ದು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಕಿದ್ರೆ. ಇನ್ನು ನಾನು ಲಾಸ್ಟ್ ಟೈಮ್ ನಮ್ಮ ಮನೆಯಿಂದ ಹೋಗೋ ಟೈಮಲ್ಲಿ ಕೋಳಿ ಮರಿ ಮಾಡೋದು ತೋರಿಸಿದೆ. ಅದು 4 ಕೋಳಿ 15 ಪಿಳೆ ಮಾಡಿತ್ತಲ್ಲ, ಅದ್ರಲ್ಲಿ 4 ಈ 4 ಅಷ್ಟೇ ಉಳಿದಿರೋದು. 15 ಮರಿಲಿ 4 ಕೋಳಿ ಪಿಲೆ ಉಳ್ದವೆ. ನಮ್ಮ ಪಾಪು ಕರ್ಕೊಂಡು ನಮ್ಮ ಮನೆಗೆ ಹೋದಾಗ 15 ಪಿಳೆ ಆಗಿತ್ತಲ್ಲ, ವಿಡಿಯೋ ಮಾಡಿದ್ದೆ ಹೆಂಗೆ ಮರಿ ಮಾಡೋದು ಅಂತ. ಅದರಲ್ಲಿ 4 ಉಳ್ದಿರೋದು. ಹಸಿರು ಬೇಕಲ್ಲ ಬೇಸಿಗೆ, ಎಲ್ಲ ಗಿಡನೂ ತಿನ್ಕೊಂತವೆ. ಕೊಕ್ಕ ಇಲ್ಲಪ್ಪ, ಚಿನ್ನ ಕೊಕ್ಕ ಬಾ. ಇನ್ನು ಅನೀಶ್ ಒಬ್ಬನೇ ಇದನ್ನೆಲ್ಲ ಬೇಜಾರಾಗ್ತಿದ್ದೆ ಅಂತ ಅಂದ. ಅದಕ್ಕೆ ಅವ್ನಿಗೊಂದು ಟಾಯ್ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ. ಇದ್ರದ್ದು ಲಿಂಕ್ ಟ್ಯಾಗ್ ಮಾಡಿರ್ತೀನಿ ನೋಡಿ. ಖುಷಿ ಆಯ್ತಾ? ಭಾಳ ಖುಷಿಯಾಗಿದೆ. ನೋಡು ಏನು ಕೊಟ್ಟವ್ರೆ ಅಂತ. ಏನಿದು? ಮೆಕ್ಯಾನಿಕ್ಸ್ ಅಂತ ಗೇಮಿಂದು. ಹೆಂಗೆ ಮಾಡೋದಿದು? ಮಾಡೆಲ್ ಕೊಟ್ಟಿರ್ತಾರೆ ಅವರೇ. ಮೆಕ್ಯಾನಿಕ್ಸು ಹಾಂ. ಮಾಡೆಲ್ ಟೂಲ್ಸಾ? ಇವೆಲ್ಲ ಟೂಲ್ಸು. ಮಾಡೆಲ್ ಇಲ್ಲಿ ಕೊಟ್ಟಿರ್ತಾರೆ ಇದರಲ್ಲಿ. ಹೆಂಗೆ ಮಾಡೋದು ಅಂತ ಮಾಡೆಲ್ಸು ಟೂಲ್ಸ್ ಇದೆಲ್ಲ. ಈ ಏಜಿನ ಮಕ್ಕಳಿಗೆ ಕೊಡ್ಸಂಗಿದ್ರೆ ನೋಡಿ, ಕಮೆಂಟ್ ಅಂತ ಮಾಡಿ ಲಿಂಕ್ ಕಳಿಸ್ತೀನಿ. ಈ ಸಮ್ಮರಲ್ಲಿ ಮಕ್ಕಳನ್ನ ಬ್ಯುಸಿಯಾಗಿಡೋಕ್ಕೆ ಅಂತ ಫೋನಿಂದ ದೂರ ಮಾಡೋದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ನು. ಟೂಲ್ಸ್ ಎಲ್ಲ ಕೊಟ್ಟಿರ್ತಾರೆ ಎಲ್ಲ. ಇದು ಟೂಲ್ಸ್ ಯೂಸ್ ಮಾಡಿಕೊಂಡು ಇಲ್ಲಿ ಮಾಡೆಲ್ ಕೊಟ್ಟಿರ್ತಾರಲ್ಲ ತೊಗೊಂಡು ಹಂಗೆ ಮಾಡೋದು. ಸ್ಪಾನರು ಇದೆಲ್ಲ ಕೊಟ್ಟವರಲ್ಲ. ವಾವ್. ಓಹ್, ಇಲ್ಲಿ ಕೆಳಗಡೆ ಇಡು. ನಟ್ಗಳು. ಓ ಇಲ್ಲ ಚಿನ್ನ. ಓ ನಮ್ಮ ವಾವ್. ಇದು ದೊಡ್ಡದು. ಈ ಥರ ಮಾಡೋದಕ್ಕೆ ಇನ್ನು ನಮ್ಮ ಪಾಪು ಅಂತೂ ರಾಮಸೀತಾ ಮಾಡೋದಂತೆ. ಮತ್ತು ಹಸು, ಕೋಳಿ ಮತ್ತು ಫಾಸ್ಟಾಗಿ ತೆವ್ಕೊಂಡು ಹೋಗ್ಬಿಡ್ತಾನೆ. ಇವಾಗ ಫಸ್ಟು ಸ್ವಲ್ಪ ಸ್ಲೋ ತೆವ್ತಿದ್ದ. ಇನ್ನು ಮಕ್ಕಳ ಜೊತೆ ಬಂದಿದ್ರಲ್ಲ, ನೆಕ್ಸ್ಟ್ ಡೇ ವ್ಲಾಗ್ ಇದು. ಅವರು ಪ್ರೀತಮ್ ಪ್ರಗತಿನ ನೈಟ್ ಬಿಟ್ಟು ಹೋಗಿತ್ತು ನನ್ನ ತಂಗಿ. ಅವ್ರಿಗೆ ನೆಕ್ಸ್ಟ್ ಡೇ ಇನ್ನು ಬೇಜಾರಾಗ್ತಿರುತ್ತಲ್ಲ ಮಕ್ಕಳಿಗೆ, ಒಂದು ಗೇಮ್ ಆಡಿಸೋಣ ಅಂತ ಇದನ್ನು ಆಡಿಸ್ತಾ ಇದ್ದೆ. ಬಟ್ ಕಾಲನ್ನ ಮೂವ್ ಮಾಡೋಂಗಿಲ್ಲ, ಚೇರ್ನ ಕುತ್ಕೋಬೇಕು. ಆಯಿತಾ? ಅರ್ಥ ಆಯ್ತಾ ಬಾಬಾ? ಹೋಗು, ನಾನು ಮಾಡ್ತೀನಿ ಈಗ. ಫಸ್ಟ್ ಯಾರು ಟ್ರೈ ಮಾಡ್ತೀರಾ? ಚೇರ್ ಮೇಲೆ ಕೂತ್ಕೋಬೇಕು. ಕಾಲು ಮೂವ್ ಆಯ್ತಲ್ಲ.
ಕೂತ್ಕೋಬೇಕು, ಚೇರ್ ಮೇಲೆ ಕೂತ್ಕೋಬೇಕು. ಹಾಂ, ತಿರ್ಗಂಗಿಲ್ಲ. ಹಾಂ, ಕೂತ್ಕೋ. ಹಾಂ, ಆಯ್ತು, ಔಟ್. ಹ್ಞೂ, ಏ ಕರೆಕ್ಟ್ ಅನೀಶು. ಕಾಲು ಮೂವ್ ಮಾಡೋಂಗಿಲ್ಲ, ಬಟ್ ಚೇರ್ ಮೂವ್ ಮಾಡ್ಬೋದು ತಾನೇ. ಏ ಅನಿ, ನಾನು ಮಾಡೋಣ ಅಂತ ಹಿಂಗೆ ಗೊತ್ತಾಯ್ತು ನಿಂಗೆ. ಸಾರಿ, ಹೊಡೆದ್ಬಿಟ್ಟೆ. ಖುಷಿ ಹೊಡೆದೆ. ಹೆಂಗೆ ಗೊತ್ತಾಯ್ತು? ಕರೆಕ್ಟ್. ನೀನು ಮಾಡ್ಬಿಟ್ಟ ಕರೆಕ್ಟಾಗಿ. ಹಂಗೆ ಅನ್ಕೊಂಡಿದ್ದ. ಕರೆಕ್ಟ್. ಈಗ ಪ್ರೀತಮ್, ನೀನು ಹೆಂಗೆ ಮಾಡ್ದಪ್ಪ? ನೀನು ಹೆಂಗೆ ಮಾಡಿದೆ ಮಾಡು. ಹಾಂ, ಹಂಗೆ ಮಾಡ್ದ. ನಿಂದು ನಿನಗೆ ಕರೆಕ್ಟ್. ಏಯ್ ಬಿಡು, ಹೋಗ್ಲಿ ಬರಲಿ ಬಿಡು. ಬಾರ, ಕಣ್ಣೆ ನೋಡ್ಕೊಂಡೆ ಬರ್ತಾ ಇದೀಯಾ? ಕಟ್ಟು. ಮುಗಿಸ್ಬಿಟ್ಟು. ಏಯ್, ಎತ್ತಂಗಿಲ್ಲ. ಟೈಟ ಕಟ್ಟು ಪಾಪ. ಕಾಣಿಸ್ತಿಲ್ಲ ತಾನೆ? ಕತ್ತೆತ್ಕೊಂಬರ್ಬೇಕು ಈಗ. ಹಾಂ, ಬಾ. ಈಗ ಹೆಜ್ಜೆ ಆ ಕಡೆ ಕಿತ್ತಲ್ಲ ನೀನು. ಟಚ್ ಆಯ್ತು, ತುಳಿದೆ. ಬಾ, ಔಟ್ ಆದರೆ ಹೇಳ್ತೀವಲ್ಲ. ಪ್ರಗತಿ ವಿನ್ನರ್ ಆಗೋಯ್ತು. ಹಾಂ, ಈಗ ಬರ್ತಾವ ನಿಂದ. ಚೆನ್ನಾಗಿ ಸ್ವೀಟ್ ಕರೆಕ್ಟ್ ಆಯ್ತಾ? ಪ್ರೀತಮ್, ಹೆಂಗೈತೆ? ಹೆಂಗೈತಾ? ಹೆಂಗೈತೆ? ಇದರಲ್ಲಿ ಏನೇನು ಹಾಕಿದ್ಯಮ್ಮ? ಅದಕ್ಕೆ ಅದೇ ಇದು ಹುಳ್ಳಿಕಾಳು ಬೇಳೆ, ಬೇಳೆ ಮಾಡಾಕ್ಬೇಕು. ಅಂದರೆ ಹಸುಂಡೆಕಾಳು ಬೇಳೆ, ಹುರುಳಿಕಾಳು ಬೇಳೆ, ಹಸಂಡೆಕಾಳು ಬೇಳೆ ಅಷ್ಟೇನಾ? ಉದ್ದಿನ ಬೇಳೆ, 3 ಬೇಳೆ ಹಾಕ್ಬೇಕು. ಹುರುಳಿಕಾಳು ಹಸಂಡೆಕಾಳನ್ನ ನೆನೆಸಿ ಮೊಳಕೆ ಮಾಡಿ ಬೇಳೆ ಮಾಡಿ ಹಾಕಿರೋದು. ಜೀರಿಗೆ, ಆ ಕಡೆ ಮೆಣಸು ಕೊಡ್ತಾವ್ರೆ. ಇದು ಜೀರಿಗೆನ ಮಿಕ್ಸಿಗೆ ಹಾಕೊಬೋದು, ಆದರೆ ನಮ್ಮಮ್ಮ ಕುಟ್ಟಿ ಹಿಂಗೆ ರಫಾಗಿ ಬಂದರೆ ಅದು ಹಪ್ಳಕ್ಕೆ ಚಂದ ಅಂತ ಕೊಡ್ತಾವ್ರೆ. ನಮ್ಮನೆಲ್ಲ ಕುಟ್ಬಿಟ್ಟು ಹಾಕೋರು, ಮಿಕ್ಸಿಗೆ ಹಾಕ್ತಿರ್ಲಿಲ್ಲ. ಅವಾಗ ಮಿಕ್ಸಿ ಇರಲಿಲ್ಲ, ಅದಕ್ಕೆ ನಾನು ಕುಟ್ಟಿ ಹಾಕೊಂಡಿದ್ದೆ. ಈ ಹಪ್ಪಳಕ್ಕೆ ಹುಳ್ಳಿಕಾಳು ಮತ್ತು ಹಸುಂಡೆಕಾಳನ್ನ ಮೊಳಕೆ ಬರೆಸಿ ಅದನ್ನು ಬೇಳೆ ಮಾಡಿಕೊಂಡು ಅದಕ್ಕೆ ಉದ್ದಿನ ಬೇಳೆ ತೊಗೊಬೇಕು. 3 ಕೆಜಿ ಇದೆ, 1 ಕೆಜಿ, 2 ಕೆಜಿ ಇದ್ರೆ 2 ಕೆಜಿ ಆ ಥರ ತೊಗೊಂಡು ತೊಳೆದ್ಬಿಟ್ಟು ಪುಡಿ ಮಾಡಿಸಿ ಇಟ್ಕೊಂಡಿರೋದು, ಒಣಗಿಸಿ ಚೆನ್ನಾಗಿ. ಇದೇನಪ್ಪ ಇವು, ನಾನು ಈ ಸತಿನೇ ತರಿಸಿರೋದು. ಆಗ್ತಿರ್ಲಿಲ್ವ ನೀನು? ನೀನೇನು ಹಂಗೆ ನೋಡ್ತೀಯ? ಅಲ್ಲಿ ಕಲ್ಲುಪ್ಪು ಐತಲ್ಲ, ಅದಂತೆ ಕೊಡು. ಇದು ಹಪ್ಪಳದ ಖಾರ, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಇದು ಮೆಣಸಿನ್ಕಾಯಿ ಪುಡಿ. ಇದಕ್ಕೀಗ ಕಲ್ಲುಪ್ಪ ಎಷ್ಟು ಹಾಕಬೇಕು? ಒಂದು ಸೇರಿಗೆ ಒಂದೊಂದು ಇಡಿ ಹಾಕ್ಬೇಕು. ಒಂದು ಸೇರಿಗೆ 1 ಇಡಿ. ಹಂಗೆ ಎಷ್ಟು ಸೇರು ಹಾಕಿದ್ಯಾ? ಎಷ್ಟು ರುಚಿ ನೋಡ್ಕೊಂಡು ಹಾಕೋಬೇಕು. ಕುಟ್ಟಿಟ್ಕೊಳ್ಳೋದಷ್ಟೇ. ಅಲ್ಲ, ಈಗ ಎಷ್ಟು ಕೊಡ್ತಾ ಇದೆಯಾ? 1 ಸೇರಿಗೆ 1 ಇಡಿ ನನಗೆ. ಎಷ್ಟು ಸೇರು? 5 ಸೇರು ಐತೆ. 5 ಸೇರು 5 ಇಡಿ.
ಕಲ್ಲು ಐದು ಮೆಣಸು ಪುಡಿ ಉಪ್ಪನೇ ಹಾಕ್ಬೋದಲ್ಲ, ಯಾಕೆ ಕಲ್ಲು ಉಪ್ಪು ಕೊಡ್ತೀಯಾ? ಕಲ್ಲುಪ್ಪು ಕುಟ್ಟಿ ಹಾಕ್ಬೇಕು, ಅದು ಪುಡಿ ಉಪ್ಪು ಹಾಕ್ಬೇಕು. ಪುಡಿ ಉಪ್ಪು ಹಾಕ್ಬಾರ್ದಾ? ಯಾಕೆ ಟೇಸ್ಟ್ ಇರಲ್ಲ ಅಂತ? ಹ್ಞೂ ಕಲ್ಲುಪ್ಪಲ್ಲಿ ಏನಂತ ಟೇಸ್ಟು? ಏನೋ ನಮ್ಮ ಮನೇಲಿ ಮಾಡ್ತಿದ್ರು ಹಂಗೆ, ಅವಾಗೆಲ್ಲ ಹಂಗೆ ತಾನೆ ಕಲ್ಲುಪ್ಪೆಲ್ಲ ಹಿಂಗೆ ಕುಟ್ಟಿ ಇಟ್ಕೊಂಡೆ ಮಾಡ್ತಿದ್ದೆ. ಇದೆಲ್ಲ ಹಾಕ್ತಿದ್ದೆ. ಅದಕ್ಕೆ ನೀನು ಹಂಗೆ ಮಾಡ್ತೀಯ. ನಮ್ಮ ಮನೀಶ್ ಮುಂದಿನ ವರ್ಷ ಹಪ್ಳ ಮಾಡ್ತಾನೆ, ಇವಾಗೆಲ್ಲ ನೋಡ್ಕೊತಾನೆ ಅಲ್ಲ ಅನೀಶು? ಬಗ್ಗೆ ನೋಡೋಕೆ ಬಗ್ಗೆ ನೋಡ್ಕೊತ ಇದೆಯಾ? ಮುಂದಿನ ವರ್ಷ ನೀನೇ ಹಪ್ಳ ಮಾಡ್ತೀಯ. ಇದು ಜೀರಿಗೆ, ಹ್ಞೂ ಇದು ಮೆಣಸು, ಹ್ಞೂ ಇದು ಬಿಳಿದು ಖಾರ, ಬಿಳಿ ಖಾರ ಅಲ್ಲ, ಹಪ್ಪಳದ ಹಪ್ಳದ ಖಾರ. ಹ್ಞೂ ಕರೆಕ್ಟ್. ಅದು ಹುಳಿಕಾಳು, ಹುಳಿಕಾಳು, ಹಸಿಂಡೆಕಾಳು ಹಸಿಮೆಣಸಿನಕಾಳು, ಮೊಳಕೆ ಕಟ್ಬಿಟ್ಟು ಮೊಳಕೆ ಕಟ್ಟಿ ಒಣಗಿಸಿ ಹೊಡೆದು ಬೇಳೆ ಮಾಡಿ ಮಿಲ್ಲಿಗೆ ಹಾಕ್ಸಿ ಹಪ್ಪಳ ಅಂದರೆ ಸುಮ್ಮನೆ ಪುಡಿ ಮಾಡಿ ಮಿಲ್ಗೆ ಹಾಕ್ಸಿರೋದು. ಸುಮ್ಮನೆ ಹಪ್ಪಳ ತಿನ್ನೋಕ್ಕಲ್ಲ. ಯಾವ ಹಪ್ಳ ಹೇಳು? ಅನೀಶಂಗೆ ಇಷ್ಟ ಹೌದಾ? ಖಾರದ ಹಪ್ಳ. ಯಾವ್ದಾದ್ರು ತಿಂತಿರ್ಲಿವಲ್ಲ, ಬರೀ ಅದೆಂತ ಒಬ್ಬಳೆ ಪೇಪರ್ ಕೇಳಿಸಿದ. ಅಂಗಡಿ ಪೇಪರ್ ಹಾಕಿ ಮತ್ತೆ ಇದೊಂದಿಷ್ಟು. ಅದೂ ಇಷ್ಟ, ಇದೂ ಇಷ್ಟ. ನಾನು ಮೊಸರನ್ನ ತಿಂತಿಲ್ಲ ಅಂದಿದ್ನಲ್ಲ ದೇವಸ್ಥಾನದಲ್ಲಿ. ಇದು ಹನುಮಂತ ಒಂದು ದೇವಸ್ಥಾನಕ್ಕೆ ಹೋಗಿ ಬಿಡ್ತಾನೆ, ನಾನು ನಿಮ್ಮ ಅಮ್ಮ, ಅದಕ್ಕಿಂತ ಚೆನ್ನಾಗಿತ್ತ ಮೊಸರನ್ನ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾಗ ಮೊಸರನ್ನ ತಿಂದ್ಬಿಟ್ಟ, ಅದನ್ನ ಹೇಳ್ತಾವನೆ. 5 ಇಡೀ ಮೆಣಸಿನ್ಕಾಯಿ ಪುಡಿ ಹಾಕ್ಬೇಕು, ಅಷ್ಟು ಕುಟ್ಕೊಬೇಕು. 5 ಸೇರಿಗೆ 1 ಇಡೀ ಅನ್ನಂಗೆ 5 ಇಡೀ ಮೆಣಸಿನ್ಕಾಯಿ ಪುಡಿ. ಮೆಣಸಿನ್ಕಾಯಿನ ಕುಟ್ಟಿ ಪುಡಿ ಮಾಡ್ಕೋಬೇಕು. ಈಗಿರೋದು ಘಾಟು ಗೊದ್ದ ಹೋಯ್ತದೆ. ಆ ಕಡೆಗೆ ತೆಳ್ಳಪಪ್ಪ ಅದನ್ನು ಗೊದ್ದ ಬಂದ್ಬಿಟ್ಟವಲ್ಲಮ್ಮ. ಅಮ್ಮ ಇದರಲ್ಲಿ ಕೊಟ್ಬಿಡ, ದೊಡ್ಡ ಕಲರ್ ಕೊಟ್ಟು. ದೊಡ್ಡ ಕಲ್ಲಲ್ಲಿ ಕುಟ್ಟಕ್ಕಲ್ಲ, ಇದನ್ನು ಹಿಂಗೆ ಕುಟ್ಟಬೇಕು. ಮಿಕ್ಸಿಗೆ ಹಾಕೊಂಬೋದಿತ್ತಲ್ಲಮ್ಮ. ಮಿಕ್ಸಿಗೆ ಹಾಕಿದ್ರೆ ನುಂಗ ಇರ್ತದೆ. ನುಣ್ಣಗೆ ಹಾಕ್ಬಾರ್ದು ತೀರಾ? ಸ್ವಲ್ಪ ತರ್ತರಿ ಹಿಂಗಿರ್ಬೇಕು. ಅಮ್ಮ ಅದರಲ್ಲಿ ಕೊಟ್ಟು. ತರ್ತರಿ ಹೆಂಗಿರ್ಬೇಕಾ? ಹ್ಞೂ ಹ್ಞೂ ಅಮ್ಮ ಅದರಲ್ಲಿ ಕೊಟ್ಟು. ಅದ್ರಲ್ಲಿ ಖಾರ ಅರಿಯೋದು, ಇದ್ರಲ್ಲಿ ಕುಟ್ಟಬೇಕು. ಅರಿಯೋದು ಅಂದ್ರೆ ಮಸಾಲೆ ಅರಿತೀವಲ್ಲ, ಖಾರ ಅರಿಯೋದು ಮಸಾಲೆ, ಹಂಗೆ ಅರಿಯೋದು. ಅರಿಯೋದಂದ್ರೆ ನೀನೇ ಅರಿಯೋದು ಅಂತಿದೆಯಲ್ಲ. ರುಬ್ಬೋದು. ಇದು ಕುಟ್ಟೋದು, ಅದು ರುಬ್ಬೋದು. ಅಮ್ಮ ಸಾರು ಮಾಡ್ತಿತ್ತಲ್ಲ ಇವತ್ತು ರಾತ್ರಿ. ಹಾಂ, ಸಾರು ಮಾಡೋಕ್ಕೆ ರುಬ್ಬೇಕು ಅದರಲ್ಲಿ. ಇದು ಕುಟ್ಟೋದು. ಏನು ಅನೀಶ? ಅವನಿ ಕೊಡಮ್ಮ, ಕುಟ್ತಾನೆ. ನೀನು ಕೊಡು ಅಮ್ಮ. ಅಮ್ಮ ಕೊಡು. ಹಾಂ, ಸರಿ, ಇವೆಲ್ಲ ಖಾರ ಮಾಡ್ಕೊಂಡು ಕಣ್ಣಿಗೆ ಕಂಪ್ಟಿ ತಂದೆ ಮಕ್ಕ ಯಾಕೆ ಈ ಕಡೆ ತಿರ್ಗಿಸ್ಕೊಂಡಿದ್ಯಾ? ಮಕ್ಕ ಯಾಕೆ ಈ ಕಡೆ ಎಲ್ಲ ಏಟಾಯ್ತಾ? ಹುಡು ಕೈ ನೀರು ಬಿಟ್ಬಿಟ್ಟು ತೊಳ್ಕೋಗು, ಖಾರ ಆಗುತ್ತೆ ಅದು, ಮುಟ್ಟಿಸ್ಕೊಬೇಡ. ಅಷ್ಟು ಖಾರ ಕುಟ್ಟಿದ್ರೆ ಮತ್ತೆ ಮಿಕ್ಸಿಗೆ ಹಾಕೊಳಕ್ಕಾಯ್ತಿರ್ಲಿಲ್ವಾ? ಈ ದೆಗೆಗೂ ಅದಕ್ಕೂ ನೋಡು, 5 ಸೇರು ಹಸಿಟ್ಟದ ಈ ಥರ ಒಂದೊಂದು ಇಡೀ ಹಾಕಬೇಕು. ಹಾಂ ಹಾಂ. ಏನು ಜೀರಿಗೆ 1 2 3 4 5. ಪುಡಿ ಮಾಡುವಾಗಲೇ ಜೀರಿಗೆನೂ ಹಂಗೆ ತಗೊಂಡು ಪುಡಿ ಮಾಡಬೇಕಾ? ಒಂದು ಸೇರಿಗೆ ಹಪ್ಪಳದ ಖಾರ 1 ಇಡೀ. 5 ಸೇರಿಗೆ ಮೆಣಸು ಎಲ್ಲ ಅದು ಅಷ್ಟೇ ಸೇಮು. ಒಂಚೂರು ಕಡಿಮೆ, ಅದಕ್ಕಿಂತ ಜೀರಿಗೆಗಿನ. 2 3 4 ಅರ್ಧ ಇಡೀ. ಅರ್ಧ ಇಡೀ 5 ಮಾಡಬೇಕಾ? ಎಲ್ಲದಕ್ಕೂ ಮಿಕ್ಸ್ ಆಗಬೇಕಾ ನೀಟಾಗಿ? ಮೆಣಸಿನ್ಕಾಯಿ ಅದು ಅಷ್ಟೇ. 1 2 3 4 5. ಮಕ್ಕೆಲ್ಲ ಈ ದೆಗೆಲಿ ಮಕ್ಕೆಲ್ಲ ಖಾರ ಹತ್ಕೋತದೆ. ಕಲ್ಲುಪ್ಪು 1 2 3 ನೋಡೋಣ. ಈಗ ಉಪ್ಪು ಹಸಿ ತಿಂದ್ಬಿಟ್ಟು ಹಾಕೋಬೇಕು. 3 ಹಾಕೈತೆ, 3 ಇಡೀ ಹಾಕೈತೆ. ಇನ್ನು ಈಗ ಚೆನ್ನಾಗಿ ಕೈ ಕಳಿಸ್ಕೊಬೇಕು ಎಲ್ಲದಕ್ಕೂ ಆಗಂಗೆ ಫಸ್ಟು.
ಆ ಒಸಿಟ್ಟ ಒಂಚೂರು ಬಾಯಿಗೆ ಹಾಕೊಂಡು ನೋಡಬೇಕು. ಆ ಬಾಣಲಿ ಇದನ್ನೇ ಈ ತಪ್ಪಲೆಗೆ ಹಾಕೊಂಡವ್ರು ಅಷ್ಟೇ, ಕಳ್ಸೋಕ್ಕಾಗಲ್ಲ ಅಂದ್ಬಿಟ್ಟು. ಇದಕ್ಕೆಲ್ಲ ಫುಲ್ಲು ಹಿಂಗೆ ಮಿಕ್ಸ್ ಮಾಡ್ಬೇಕು ನೀಟಾಗೆ, ಹಪ್ಳಕ್ಕೆಲ್ಲ ನೀಟಾಗೆ ಒಂದಕ್ಕಾಗಂಗೆ. ಈಗ ನೀರು ಹಾಕೊಂಡು ಕಳಿಸ್ಬೇಕಾ? ಈ ಉಪ್ಪು ಖಾರ ನೋಡೋರು ಯಾರನ್ನ ಬರಬೇಕು. ಆಮೇಲೆ ಉಪ್ಪು ಖಾರ ಇದಕ್ಕೆ ಇಡ್ಸೋಕ್ಕಾಗಲ್ಲ, ಹಸಿಟ್ಟಲ್ಲೇ ನೋಡ್ಕೊಬೇಕು. ಹಸಿಟ್ಟಲ್ಲಿ ಆಮೇಲೆ ಇವಾಗ ಕಮ್ಮಿ ಇದ್ರೂ ಹಾಕೊಂಬೋದು, ಖಾರ ಕಮ್ಮಿ ಇದ್ರೂ ಹಾಕೊಂಬೋದು, ಉಪ್ಪು ಕಡಿಮೆ ಇದ್ರೂ ಹಾಕೊಂಬೋದು, ಆಮೇಲೆ ಹಾಕೋಕ್ಕಾಗಲ್ಲ. ಈಗೆಲ್ಲ ಜಾಸ್ತಿ ಇರಬೇಕಲ್ವ ಉಪ್ಪು ಖಾರ ಎಲ್ಲ, ಎಣ್ಣೆಗೆ ಹಾಕಿದ್ರೆ ಕಡಿಮೆ ಆಗುತ್ತಲ್ಲ. ಕಡಿಮೆ ಆಗುತ್ತೆ. ಎಷ್ಟು 10 ಸೇರು 15 ಸೇರು 800 900 ಅಪ್ಲೈ ಇಟ್ಟಿದ್ದು ನಾನು. ಇವಾಗ ನಿಮ್ಮ ಅಪ್ಪ ಹಂಗಾದಾಗಿಂದ ನಾನು ಅಪ್ಲೈ ತಂದಿಟ್ಟಿದ್ದು. ಅವಾಗ ಅಪ್ಪ ಕಳಿಸ್ಕೊಡೋದು. ನಿಮ್ಮ ಅಪ್ಪ ಅಷ್ಟು ಒಂದೇ ಸರ್ತಿ ಕಳ್ಸ್ಕೊಟ್ಬಿಡೋದು ದೊಡ್ಡ ಬಾಂಡಿ. ಈಗ ಗಟ್ಟಿಗೂ ಕಳ್ಸೋದು, ಅಲ್ಲೇನು ಪುಟ್ಟಂಗೆ ಇಟ್ಟಂಗೆ ಏನು ಇರ್ತಿರ್ಲಿಲ್ಲ. ಅಡುಗೆ ಮನೆಯಲ್ಲೆಲ್ಲ ಒಂಚೂರು ಹಂಗೆ ಕಸ ಇದು ಗುಡಿಸ್ಬಿಡ ಬಟ್ ಉಪ್ಪಿನ ಡಬ್ಬೆ ನೋಡು. ನನಗೆ ಗೊತ್ತಾಗಲ್ಲ ಕಣವ. ಮತ್ತೆ ನೀವು ಹೇಳು, ಯಾರು ಹೇಳೋರೀಗ? ನೀನೇ ಹೇಳ್ಬೇಕು. ಏನು ಕಡಿಮೆ, ಏನು ಜಾಸ್ತಿ? ಖಾರನ ಕರೆಕ್ಟಾಗದೆ. ನಂಗೊಂಚೂರು ಕೊಡೋಣ. ನೀ ಇಷ್ಟೊಂದು ಯಾಕಾಗ್ತೆ ಬೇಕಲ್ಲ, ಇದೊಂಚೂರು ಹಾಕ್ತೀನಿ, ನೀರು ಹಾಕಿ ಕಳಿಸಿರಿ ಸರಸದ ನೀರು ಹಾಕ್ಬೇಕಲ್ಲ. ಖಾರಕ್ಕೆ ಒಂಚೂರು ಹಾಕೇ ಬಿಟ್ರು. ಹಿಂಗೆ ಬೇಕಾ? ಉಪ್ಪು ಖಾರ ಕರೆಕ್ಟಾಗದೆ ನೋಡಿ. ಯಾಕೆ ಹೇಳ್ತಾ ಇದೆಯಾ? ಇಲ್ಲ, ನೀರು ಹಾಕೊಂಬಂದು ಕಣ್ಣು ಮುಟ್ಬಿಟ್ಟೆ ಖಾರನ. ಜಾಸ್ತಿ ಐತೆ ಉಪ್ಪು ಖಾರ ನೀನು ಇನ್ನೂ ಹಾಕ್ತಲ್ಲಮ್ಮ. ನೀರು ಹಾಕಿಸ್ತಾರೈತೆ ನೋಡ್ರಿ. ನನಗೆ ತಿನ್ನೋಕ್ಕೆ ಭಯ ಆಯ್ತದೆ. ನೀರು ಹಾಕೊಂಡು ಕಳಿಸ್ಬೇಕಾಗಲೇ ಸ್ಟಾರ್ಟ್ ಮಾಡಿಬಿಟ್ಟ. ನಿಮಿಷನೂ ಗ್ಯಾಪ್ ಕೊಡಂಗಿಲ್ಲ ನಮ್ಮಮ್ಮ. ಇನ್ನೊಂದು ಸೆಟ್ ಹಾಕ್ಬೇಕಾದ್ರೆ ಮಾಡಿ. ಒಂಚೂರು ಚೂರೇ ಕಳ್ಸ್ಕೊಬೇಕು, ಎಲ್ಲ ಒಟ್ಟಿಗೆ ಕಳ್ಸಂಗಿಲ್ವಾ? ಕಳ್ಸೋಕ್ಕಾಗಲ್ಲ, ಆಗಲ್ಲ. ಗಂಡಸ್ರಾದ್ರೆ ನಿಧಿತಾರೆ. ನಾವು ಕೃಷ್ಣಪ್ಪ ಇದ್ದಿದ್ರೆ ಊರವ್ರಿಗೆಲ್ಲ ಹಪ್ಪಳ ಮಾಡ್ಕೊಳ್ತಿದ್ರು. ಮಾರ್ಬೋದಿತ್ತು ಹಪ್ಪಳದ ಬಿಸ್ನೆಸ್. ಇದನ್ನೇನು ಮಾಡಬೇಕು, ಒಳಕಲಲ್ಲಿ ಇನ್ನೊಂದು 2 ಡೇಟ್ ಹಾಕ್ಕೊಂಡು ಕುಟ್ಕೊಂಡು ಇಕ್ಬೇಕು ಹಪ್ಪಳನ. ಹೌದಾ? ಕುಟ್ಬೇಕಿದ ಅಕ್ಕಯ್ಯ. ಅದಕ್ಕೆ ಅಮ್ಮ ಮಾಡಲ್ಲ ಕಷ್ಟ. ಅದಕ್ಕೆ ಇದನ್ನು ಬಿಟ್ಬಿಟ್ಟಿದ್ದು ನಾನು. ನೀನು ಯಾಕೆ ಮಾಡಕ್ಕೆ ಬಂದೆ ಮತ್ತೆ ಇದನ್ನು? ಇವ್ರ ಅಮ್ಮ ಮಾಡಲ್ಲ. ಅಮ್ಮ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ. ನಿಮ್ಮ ಮಮ್ಮಿಗೋಸ್ಕರ ಮಾಡ್ತಾರದ? ಏನಾಗಲ್ಲ, ನಾವು ತಿಂತೀವಲ್ಲ. ನಿಂಗೂ ಇಷ್ಟನಾ? ನಾನು ತಿನ್ನಲ್ಲ ಯಾವತ್ತು ಜೀವನದಲ್ಲಿ. ಜೀವನದಲ್ಲೇ ಖಾರ ಹಪ್ಪಳ ತಿಂದಿಲ್ವಾ? ಮಾಡೋ ಕೊಟ್ಟರೆ ತಾನೆ ತಿನ್ನೋದು. ಇದೇನೆಲ್ಲ ಇದು ಬರೀ ಇದೇ ಇದು ಕಾಣ್ತದೆ. ಏನು ಖಾರ? ಹಾಕಿದ್ರೆ ಅದೇ ಎಲ್ಲ ಕಡೆ ಇವಾಗ ಹಿಂಗೆ ಕಾಣ್ತದೆ, ಚಚ್ಚಿ ಸರೈತದೆ. ಹಿಂಗೆ ಮಾಡ್ಕೊಂಡು ಎಲ್ಲ ಉಂಡೆನ ಅಪಾರ್ಟ್ಮೆಂಟ್ ಇಲ್ಲ ಕೆಳಗಡೆ ಹಾಕಿಸ್ತೀರಿ. ಉಪ್ಪಲ್ಲಿ ಹೆಂಗೆ ಅದಲ್ಲ ಜಾಸ್ತಿ. ಹಿಂಗೆ ಕಲ್ತಾಂಡ್ರೆ ಇಷ್ಟಪ್ಪ ಹಾಕೊಂಡು ಎಣ್ಣೆ ಹಾಕೊಂಡು ಒಂಚೂರು ಕುಟ್ಬೇಕು. ಎಣ್ಣೆ ಹಾಕ್ಬಿಟ್ಟು ಕುಟ್ಬೇಕು ಅಷ್ಟು ಸ್ಟಪ್ಪ ಮಾಡಿ. ಈಗ ಬಟ್ಲು ಮಡಿಕೊಂಡಿದ್ರೆ ಆಯ್ತಿರ್ಲಿಲ್ವಾ? ಕೈ ಖಾರ ಆಗಲ್ವೇನಮ್ಮ? ಆಯ್ತದೆ, ಉರಿತದೆ. ಕೈ ಉರಿ ಬರುತ್ತೆ. ಹಣ್ಣೆಣ್ಣೆ ಹಚ್ಕೋಬೇಕು. ಖಾರ ಆಗಲ್ಲ. ಜಾಸ್ತಿ ಖಾರ ಆಗಿದೆ? ಇಲ್ಲ, ಖಾರ ಏನಿಲ್ಲ. ಜಾಸ್ತಿ ಖಾರ ತಿಂದಿಲ್ಲ ಅಷ್ಟೊಂದು. ನೀರು ಕುಡಿಸ್ತೈತೆ. ಈ ಬೇಸಿಗೆಯಲ್ಲಿ ಮಾಡಿದ್ರೆ ಅದರಲ್ಲೂ ಈ ಖಾರದ ಹಪ್ಪಳನ ಮಳೆಗಾಲದಲ್ಲಿ ಮಾಡೋಕ್ಕಾಗಲ್ಲ, ಒಣಗಿದ ಸಲಾಗ. ಈ ಕಾಲದಲ್ಲಿ ಖಾರ ತಡಿಯೋಕ್ಕಾಗಲ್ಲ ಬೇಗೆಲಿ. ನಾನು ಕುಡಿತೀರ ನೀರೆಲ್ಲ ಮೂಗಿಂದ ನಂಗೆ ಕುಡ್ದಿಲ್ಲ ಅಂದ್ರೆ ಬತ್ತೈತೆ. ಕುಟ್ಟಿರೋದ್ಗೆ ಹಿಂಗೆ ಘಾಟು ಉರಿ. ನಾನು ಇದ್ರದ್ದೇನಲ್ಲ, ನೀನು ಮಿಕ್ಸಿಗೆ ಹಾಕಬೇಕು ತಾನೇ? ಎಂಥ ಕೆಲಸ ಮಾಡ್ತೇನೆ ನಾವೇ ತಂದ್ಕೊಂಡಿಲ್ಲ, ಇತ್ತು ಕಷ್ಟ. ತೆಳ್ಳಗಾದ್ರೆ ಪುಡಿ ಹಾಕ್ಕೊಂಡು ಗಟ್ಟಿ ಕಳಿಸ್ಕೊಳ್ಳೋದು. ಕೋಡ್ಬಳೆ ಮಾಡೋದು ಹಂಗೆ ಅಲ್ವಾ?
ಖಾರದ್ದು ಕೊಡ್ಬೇಳೆ ಮಾಡ್ತಾರಲ್ಲ ಅದನ್ನ ಹಿಂಗೆ ಕಳ್ಸ್ಕೊಂಡು ಮಾಡಬೇಕು. ತಿಂದ ಗೊತ್ತಾಯ್ತು ತಗೋ ಹೆಂಗಿರ್ತದೆ ಅಂತ. ನೀನು ತಿಂದು ನೋಡಿಲ್ವಲ್ಲ, ಅದಕ್ಕೆ ನಿಂಗೆ ಗೊತ್ತಾಯ್ತಿಲ್ಲ. ಇದಕ್ಕೆ ಇದನ್ನ ಬೇರೆ ಹಾಕ್ತೀವಲ್ವ, ಹಸಿಟ್ಟು ಅಕ್ಕಿ ಹಸಿಟ್ಟು ಹಾಕೊಂಡು. ಇನ್ನು ನನ್ನ ತಂಗಿ ಕೇಳಿತ್ತು ಅಂತ ಅವ್ರಿಗೋಸ್ಕರ ಈ ಹಪ್ಳ ಮಾಡ್ತಾಯಿದ್ರು ನಮ್ಮಮ್ಮ. ಇದನ್ನು ಬೇಸಿಗೆಲಿ ಇಟ್ಕೊಂಡ್ರೇ ಬೆಸ್ಟು, ಹಾಗಾಗಿ ಬೇಸಿಗೆ ಟೈಮಲ್ಲಿ ಇಟ್ಕೊತಾ ಇದ್ರು. ಇನ್ನು ಪಾಪುಗೆಲ್ಲ ಒಳಗಡೆ ಘಾಟ್ ಆಗುತ್ತೆ ಅಂತ ಆಚೆ ಸೊಳ್ಳೆ ತುಂಬ ಇತ್ತು ಅಂದ್ಬಿಟ್ಟು ಸೊಳ್ಳೆ ಪತ್ರ ಕಟ್ಬಿಟ್ಟು ಇಲ್ಲಿ ಆಟ ಆಡಿಸ್ತಾ ಇದ್ವಿ. ಇನ್ನು ನಮ್ಮ ಮನೆಯಲ್ಲಿ ಗೊತ್ತಲ್ಲ ಚಿಕ್ಕ ಪಾಪು ಇದೆ, ಇನ್ನು ಮಕ್ಕಳು 3 ಜನ, ಒಟ್ಟು 4 ಜನ ಮಕ್ಕಳು. ನಾವು ಇದೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಆದರೆ ನಮ್ಮ ಮನೆ ಪೂರ್ತಿ ಮಾಡ್ಕೊಂಡು ಅವ್ರು ಒಳಗಡೆ ಮಾಡ್ಕೊತಿದ್ರು ಅಂದ್ಬಿಟ್ಟು ನಾವು ಆಚೆ ಇದ್ವಿ ಸ್ವಲ್ಪ ಹೊತ್ತು ಪಾಪು ನಿಂತ್ಕೊಂಡು. ಹಿಂಗೆ ಹಾಕೊಂಡು ಇವಾಗ ಕುಟ್ಬೇಕಾ? ಈಗ ಅವಾಗಲೇ ಕಳ್ಸಿಕ್ಕಿರೋ ಉಂಡೆನಾ? ಒಂದು 2 ಸುತ್ತ ಹಿಂಗೆ ಎಣ್ಣೆ ಹಾಕೊಂಡು ಕುಟ್ಬೇಕಾ? ಬಂದೆ. ಎಣ್ಣೆ ಹಾಕಿದ್ಯಾ? ಎಣ್ಣೆ ಹಾಕಿದ್ರೆ ಕಲ್ಲಿಗೆ ಕಚ್ಕೊಳ್ಳಲ್ಲ. ಅಂತನಾ? ಕಲ್ಲಿಗೆ ಹಾಕ್ಬೇಕಾ ಎಣ್ಣೆನಾ? ಎಣ್ಣೆ ಕಲ್ಲಿಗೆ ಹಾಕೋದು, ಕಲ್ಲಿಗೆ ಕುಟ್ಟಕ್ಕೆ ಹಾಕೊಬೇಕು ಅಷ್ಟೇ. ಇನ್ನು ನೈಟೇ ಪೂರ್ತಿ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಉಂಡೆನೂ ಈ ಥರ ಚಚ್ಚಿ ನಮ್ಮಮ್ಮ ಎತ್ತಿಟ್ಮೇಲೆ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹಪ್ಪಳ ಇಟ್ಕೊಂಡ್ವಿ. ಚಚ್ಚಿ ಮಡಗಿದ್ವಾ ರಾತ್ರಿ, ಇವಾಗೆಲ್ಲ ಈ ಥರ ಎಣ್ಣೆ ಕೈ ಮಾಡ್ಕೊಂಡು ನಮ್ಗೆ ಯಾವ ಸೈಜ್ ಬೇಕು ಅಷ್ಟು ತಪ್ಪು ಹಿಂಗೆ ಗುದ್ದ ಮಾಡ್ಕೊಬೇಕು ಒಂದೇ ಸಮಕ್ಕೆ. ಆಮೇಲೆ ಹಿಂಗೆ ಕಿತ್ತು ಇಷ್ಟಿಷ್ಟ ಎಲ್ಲ ಒಂದೇ ಸಮಕ್ಕೆ ಉಂಡೆ ಹಾಕಬೇಕಾ? ಎಣ್ಣೆ ಹಚ್ಕೊಬೇಕು. ಹೆಂಗೆ ಬಂದದೆ ಅಂತ ಬಾಳೆಹಣ್ಣು ಬಂದಿರುತ್ತೆ. ಬಾಳೆಹಣ್ಣು ಥರ ಇರಬೇಕಾ? ಮೆತ್ತಗಿರ್ಬೇಕಾ? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರ್ಬೇಕು. ಕಾಳು ಹಪ್ಳಕ್ಕೆ ಮಾತ್ರ. ಅಕ್ಕಿ ಹಪ್ಳ ಆದರೆ ಹೆಂಗಾದ್ರೂ ಮಾಡ್ಕೊಂಡು ತಿಂದ್ರು ನಡೀತದೆ. ಈ ಸೈಜ್ಗೆ ಹಾಕೊಬೇಕು, ಎಲ್ಲ ಒಂದೇ ಥರ ಹಪ್ಳ ಬರಬೇಕು ಅಂದರೆ. ಅದಕ್ಕೆ ನನಗೆ ಯಾರ ಕೈಲೂ ಉಂಡೆ ಹಾಕಿಸ್ಕೊಂಡು ಯಾರ ಕೈಲೂ ಹಪ್ಳ ಇಕ್ಕಿಸ್ಕೊಂತಿಲ್ಲ. ಒಂದು ಕಡೆ ಚೆನ್ನಾಗಿ ಓದ್ತಾರೆ, ಒಂದು ಕಡೆ ಚೆನ್ನಾಗಿ ಓದ್ತಲ್ಲ. ನಾನು ಒಬ್ಬಳೇ ಮಾಡ್ತಿದ್ದೆ. ತೆಳ್ಳಗೆ ಒತ್ತಬೇಕು, ಒಂದಕ್ಕೆ ಒತ್ತು ಕಡೆ ಒಂದು ಕಡೆ. ಈ ವರ್ಷನೇ ನಿಮ್ಮನ್ನೆಲ್ಲ ಕೂಡ ಹಾಕೊಂಡು ಹಬ್ಬ ಮಾಡ್ತಿರೋದು. ಅದು ಹೆಂಗಾಯ್ತದೆ ನೋಡ್ಬೇಕು. ಚೆನ್ನಾಗಾಯ್ತದೆ ನೋಡಿ ಈ ವರ್ಷ ಎಲ್ಲದಕ್ಕಿಂತ. ಎಣ್ಣೆ ಹಚ್ಚಿ ಅರಿಯೋದ್ರೊಳಗೂ ಒಂದು ಇರುತ್ತೆ ಹಿಂಗೆ ಅರಿಬೇಕು ಅಂತ. ಅರಿದಿವ ಉಂಡೆ ಮಾಡ್ಕೊತೀವಿ. ಎಲ್ಲ ಒಂದು ಚುಟ್ಟು ತಗೊಂಡು ಹಿಂಗೆ ಮಸ್ಕೋಬೇಕು ಮಣೆ ಮೇಲೆ. ಮಸ್ತಿ ಉಂಡೆ ಹಾಕ್ಕೊಂಡು ಅದ್ಬಿಟ್ಟು ಒಣಗಾಕೋದು. ನೆಳ್ಳಲ್ಲಿ ಒಂದಿನ ಒಣಗಾಕ್ಬೇಕು, ಆಮೇಲೆ ಬಿಸಿಲಲ್ಲಿ ಒಂದಿನನಾ? ಏನು ಗೊತ್ತಾ, ಹಾಕಿದ ದಿವಸ ಮಾಡಿ ದಿವಸ ಹಾಕ್ಬಿಟ್ರೆ ಜೊನ್ನೆ ಬಂದ್ಬಿಡ್ತಾವೆಲ್ಲ ಹಪ್ಪಳ. ಆ ಜೊನ್ನೆ ಬರಬಾರ್ದು ಅಂದರೆ ಒಂದಿನ ರಾತ್ರಿ ನೆರಳಲ್ಲಿ ಹಾಕ್ಬೇಕು. ನಾನು ರಾತ್ರಿ ಹೊತ್ತು ಇಟ್ಬಿಟ್ಟು ಬೆಳಗ್ಗೆ ಎದ್ದು ಇಷ್ಟೊತ್ತಿಗೆಲ್ಲ ಬಿಸಿಲು ಹಾಕ್ಬಿಡ್ತಿದ್ದೆ. ಪಾಪ ಅವನೇ ಸುಮ್ಮನೆ ರಾತ್ರಿ ಮಾಡೋಕ್ಕಾಗಲಿಲ್ವಲ್ಲ. ರಾತ್ರಿ ಚೆಕ್ ಮಾಡಿದ್ದೆ, ಮೇಲಂತ ಬಟ್ಟೆ ಹಾಕ್ತಿದ್ದೆ ಕರೆಕ್ಟಾಗಿದ್ದೀವಿ. ಇಲ್ಲಿ ಚೆನ್ನಾಗಿಲ್ಲ ಒಂಚೂರು ನಿಂತ್ಕೊಂಡ್ರೆ ಎಲ್ಲದಕ್ಕೂ ಒಂದಂಗೆ ಮಾಡ್ಕೊಂಡು ರಾತ್ರಿ ಕುಟ್ ಮಾಡಿ ಬಿಸಬೇಕು. ಇದು ಇವಾಗ ಕುಟ್ಕೊಂಡು ಬೇಕಾಗೋದಿಲ್ಲ. ರಾತ್ರಿ ಎಲ್ಲನೂ ಕುಟ್ಟಿ ಮಡಗಿದ್ದು ಈಗ ಎತ್ತಿ ಮಸ್ತ್ ಉಂಡೆ ಮಾಡಿ ಹಾಕೊಳ್ಳೋದು. ಅಕ್ಕಿ ಹಸಿಟ್ಟು ಹಾಕೊಂಡು ಒತ್ಬೇಕಲ್ವಾ? ಉಂಡೆ ಮಾಡೋರು ಒಂದೇ ಥರ ಮಾಡ್ಕೊಟ್ಟಿರ್ತಾರೆ. ಗೊತ್ತದು ಮಾಡಿದ್ನಲ್ಲ. ಅನೀಶ್ ಏನು ಮಾಡ್ತಿದ್ದೀರಾ? ಈ ಜಾಗ ಬಿಟ್ಟು ಒಣಗಾಕಿದ್ಯಾ ಅದಕ್ಕೆ ಮಗನೇ? ನೀನು ಒಣಗಾಕಿರೋದಾ? ನಾನು ನೋಡಿ ಒಂದ್ರ ಮೇಲೆ ಒಂದು ಹಾಕಿದ್ನಲ್ಲ, ಹಂಗೆ ಹಾಕ್ಬೇಕಿತ್ತು. ಅಲ್ಲೆಲ್ಲ ಜಾಗ ಬಿಟ್ಟು ಬರ್ದಿತ್ತು. ಬಿಡು ಹೋಗ್ಲಿ ಬಾ. ನಮ್ಮ ಅನೀಶ್ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಬೇರೆ ಬೆಡ್ಶೀಟ್ ಹಾಕ್ಬಿಟ್ಟು ಹಾಕಿರೋದು, ಮಲಗಿರೋ ಬೆಡ್ಶೀಟಲ್ಲ, ಹೊಸ ಬೆಡ್ಶೀಟ್ ಒಗ್ದಿರೋದು ಹಾಸಿ ಅದ್ರ ಮೇಲೆ ಹಾರಾಕಿದ್ದೀವಿ. ಈ ಮಕ್ಕಳು ತುಳಿದ್ಬಿಡ್ತಾರೆ ಅನ್ನೋ ಭಯಕ್ಕೆ. ಇದು ಶಕ್ತಿಮಾನ್ ಅದಲ್ಲ, ಇದು ತುಳಿದ್ಬಿಡ್ತದೆ ಎಲ್ಲಾನು ಹಪ್ಳನ ಪುಡಿ ಪುಡಿ. ಇನ್ನು ನೆಕ್ಸ್ಟ್ ಡೇ ಇದ್ದಿದ್ದು 1 ಡೇ ನೆರಳಲ್ಲಿ ಒಣಗಾಕ್ಬೇಕಂತೆ, ನೆಕ್ಸ್ಟ್ ಡೇ ಬಿಸಿಲಲ್ಲಿ ಒಣಗಾಕ್ಬೇಕಂತೆ. ಈ ಹಪ್ಳಕ್ಕೆ ನಮ್ಮಮ್ಮ ಹೇಳಿದ್ರಲ್ಲ ಅದೇ ಥರ ಸಮ ಅಳತೆಯಲ್ಲಿ ಮಾಡಿ ಕರೆಕ್ಟಾಗಿ ಬರುತ್ತೆ. ಖಾರ ಉಪ್ಪು ಎಲ್ಲ ಜಾಸ್ತಿ ಇರಬೇಕು, ಯಾಕೆಂದರೆ ಒತ್ತುವಾಗ ಅಕ್ಕಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಒತ್ತುತ್ತೀವಿ, ಮತ್ತು ಒಣಗುತ್ತೆ, ನೀರು ಹಾಕೊಂಡು ಕಳಿಸ್ತೀವಿ, ಮತ್ತು ಎಣ್ಣೆಯಲ್ಲಿ ಕರಿಯೋದ್ರಿಂದ ಅದ್ರದ್ದು ಉಪ್ಪು ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗಾಗಿ ಜಾಸ್ತಿ ಇದ್ದರೆ ಕರೆಕ್ಟಾಗಿ ಬರುತ್ತೆ. ಕರೆಕ್ಟಾಗಿತ್ತು, ಕರೆಕ್ಟಾಗಿ ಪರ್ಫೆಕ್ಟಾಗಿ
ತುಂಬ ಟೇಸ್ಟ್ ಆಗಿತ್ತು. ನಾವಾಗಲೇ ಟೇಸ್ಟ್ ಮಾಡಿಬಿಟ್ವಿ. ಈ ಥರ ಒಂದ್ರ ಮೇಲೆ ಒಂದೇ ಒಣಗಾಕ್ಬೇಕು. ಒಳಗಡೆನೂ ಅಷ್ಟೇ ನಾನು ಫುಲ್ಲ ಮಾಡಿದ್ದೆ. ಲಾಸ್ಟಲ್ಲಿ ಪಾಪಕ್ಕೆ ಸರಿ ತಿನ್ಸೋಕ್ಕೆ ಅಂತ ಹೋಗಿದ್ದ ಟೈಮಲ್ಲಿ ನಮ್ಮ ಅನೀಶ್ ಒಣಗಾಕ್ತಾ ಇದ್ದಿದ್ದು. ಈ ಥರ ಒಂದ್ರ ಮೇಲೆ ಒಂದೇ ಒಣಗಾಕ್ಬೇಕು ಪಕ್ಕ ನೀಟಾಗಿ. ಈ ಥರ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದು ಬರೀ ಇಷ್ಟೇ ವ್ಲಾಗ್ ಆಗಿತ್ತು. ನಮ್ಮ 3 ಜನಕ್ಕೋಸ್ಕರ ನಮ್ಮಮ್ಮ ಮಾಡಿದ್ರು. ಒಂದು 500 ಹಪ್ಪಳ ಆಗಿತ್ತು ಇದರಲ್ಲಿ. 3 ಜನನೂ ತೊಗೊಂಡ್ವಿ. ಇದಿಷ್ಟ ಆಗಿತ್ತು ನನ್ನ ವ್ಲಾಗ್. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.